ಾಗಲಿಂದ ಈ ಸ್ವಾತಂತ್ರ್ಯ ದಿನಾಚರಣೆನ ಮಕ್ಕಳಾಗಿ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಭಾರತ ಸ್ವತಂತ್ರಗೊಂಡಾಗ ನಿಮಗೆಲ್ಲ ಗೊತ್ತು, 33 ಕೋಟಿ ಜನ ವಾಸ ಇದ್ದರು. 33 ಕೋಟಿ ಜನ ಇದ್ದಂಥ ಜನಸಂಖ್ಯೆ ಇವತ್ತು ಎಷ್ಟಾಗಿದೆ? 140 ಕೋಟಿ ಆಗಿದೆ. ಅವತ್ತು ನಮಗೆ ರೇಷನ್ಗೆ, ಊಟಕ್ಕೆ, ಎಲ್ಲದಕ್ಕೂ ಯಾವುದೇ ಇಂಡಸ್ಟ್ರಿ ಇರಲಿಲ್ಲ. ಇದಕ್ಕೆಲ್ಲದಕ್ಕೂ ತೊಂದರೆ ಇದ್ದಂಥ ಕಾಲದಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಯಾರು ಸ್ವಾತಂತ್ರ್ಯ ಕೊಟ್ಟಿದ್ದು? ಮಹಾತ್ಮ ಗಾಂಧಿಯವರು, ಜವಾಹರ್ಲಾಲ್ ನೆಹರೂರವರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು, ಬೇಕಾದಷ್ಟು ಜನ. ಆಗಲೇ ನಮ್ಮ ಇವರು ಹೇಳಿದಂತೆ 6 ಲಕ್ಷ, ನಮ್ಮ ರೈತ ಮಹಿಳೆ ಹೇಳಿದಂತೆ 6 ಲಕ್ಷ ಜನ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದಂಥ ಒಂದು ಸ್ವಾತಂತ್ರ್ಯ ಇದು. ಅಂಥ ಭಾರತ ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದರೆ, ತದನಂತರ ನಮ್ಮ ಮೊದಲನೇ ಪ್ರಧಾನಿಯಾಗಿ ನೆಹರೂರವ್ರು ಬಂದರು. ನೆಹರೂರವ್ರು ಬಂದು ಏನು ಮಾಡಿದ್ರು? ನಮಗೆ ಒಂದು ಪೆನ್ನು ಕೂಡ ತಯಾರು ಮಾಡೋಕ್ಕೆ ಶಕ್ತಿ ಇರಲಿಲ್ಲ, ಬ್ರಿಟಿಷರು ಬಿಟ್ಟು ಹೋದಂಥ ಕಾಲದಲ್ಲಿ. ಆಗ ಡ್ಯಾಮ್ಗಳು ಕಟ್ಟಿದ್ರು, ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿದ್ರು. ನಮ್ಮ HMT, HAL ಮತ್ತು ನಮ್ಮ BHEL ಅಂತ ಫ್ಯಾಕ್ಟ್ರಿಗಳನ್ನ ಶುರು ಮಾಡಿದ್ರು. ಇಂಥವೆಲ್ಲ ಶುರು ಮಾಡಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದ್ರಲ್ಲಿ, ಆಮೇಲೆ ಏರ್ಪೋರ್ಟ್ಗಳು ಮಾಡಿದ್ರು. ಇದೆಲ್ಲ ಮಾಡಿ ಶುರು ಮಾಡೋದಂಥ ನೆಹರೂರು ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಂತರ ನಮಗೆ ಯಾರು ಬಂದರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಹೇಳಿದ್ರು? ನಮಗೆ ನಮ್ಮ ದೇಶ ಇನ್ನೂ ಸ್ವಲ್ಪ ಹಸುವಿನಿಂದ ಮುಕ್ತ ಆಗಬೇಕಾದ್ರೆ ಒಂದೊತ್ತು ಉಪವಾಸ ಮಾಡಿ ಅಂತ ಕೇಳ್ಕೊಂಡ್ರು. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಅದೇ ಸಮಯದಲ್ಲಿ ಅವ್ರು ಏನು ಹೇಳಿದರು? ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆ ಕೊಟ್ಟವ್ರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಇಲ್ಲಿ ನೋಡಿ ಕೂತಿದ್ದಾರೆ, ನೋಡಿ, ಜೈ ಜವಾನು ಕೂತಿದ್ದಾರೆ, ಜೈ ಕಿಸಾನು ಕೂತಿದ್ದಾರೆ. ಓದಿದ್ದೀನಪ್ಪ. ಈ ರೀತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಿಸ್ತಾ ನಾನು ಹೇಳೋದಿಷ್ಟೇ, ನಾವು ಅವ್ರು ಎಷ್ಟು ತ್ಯಾಗ ಬಲಿದಾನದಿಂದ ನಮ್ಮ ಮನೆ ತಂದು ಕೊಟ್ಟರು ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋಣ. ನಮ್ಮ ದೇಶ ನಮ್ಮ ಅಂಬೇಡ್ಕರ್ ಅವರು ಹಾಕ್ಕೊಟ್ಟಂಥ ಒಂದು ಸಂವಿಧಾನದಲ್ಲಿ ಇವತ್ತು ಭಾಳ ಪವರ್ಫುಲ್ಲಾಗಿ ನಡೀತಾ ಇದೆ. ಅದೇ ನಮ್ಮ ಜೊತೆಯಲ್ಲಿ ಸ್ವಾತಂತ್ರ್ಯಗೊಂಡಂಥ ಮತ್ತು ನಾವೇ ಸ್ವಾತಂತ್ರ್ಯ ಕೊಟ್ಟಂಥ ಬಾಂಗ್ಲಾದೇಶ ಇವತ್ತು ಯಾವ ಪರಿಸ್ಥಿತಿಲಿದೆ? ಈಗಾಗಲೇ 5 ಸರ್ತಿ ಅದು ಮಿಲ್ಟ್ರಿ ರೂಲ್ ಆಯಿತು, 5 ಸರ್ತಿ ಪಾಕಿಸ್ತಾನ ಮಿಲ್ಟ್ರಿ ರೂಲ್ಗೆ ಹೋಯಿತು. ಅದೇ ರೀತಿ ಬಾಂಗ್ಲಾದೇಶ, ನಮ್ಮ ಶ್ರೀಲಂಕಾನೂ ತೊಂದರೆನಲ್ಲಿದೆ, ಅದೇ ರೀತಿ ಬರ್ಮಾನೂ ತೊಂದರೆನಲ್ಲಿದೆ. ಆದರೆ ನಮ್ಮ ಭಾರತ 140 ಕೋಟಿ ಜನ, ಸಾವಿರಾರು ಭಾಷೆ, ಸಾವಿರಾರು ಜಾತಿ, ಸಾವಿರಾರು ಧರ್ಮ, ನೂರಾರು ಧರ್ಮ ಇದ್ರೂ ನಾವೆಲ್ಲ ಅಖಂಡವಾಗಿ ಏಕವಾಗಿದ್ದೀವಿ. ಅದಕ್ಕೆ ನಮ್ಮ ಭಾರತ ಇವತ್ತು ಸ್ವಾತಂತ್ರ್ಯಗೊಂಡು 140 ಕೋಟಿ ಜನ ಇದ್ರೂ ನಾವೆಲ್ಲ ಅನೇಕ ಭಾಷೆ, ಅನೇಕ ಸಂಸ್ಕೃತಿ ಇದ್ರೂ ಏಕ ಸಂಸ್ಕೃತಿಯಾಗಿ ಭಾರತದ ಹಿರಿಮೆಯನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ರಾಷ್ಟ್ರ ಧ್ವಜಕ್ಕೆ ವಂದನೆ ಸಲ್ಲಿಸುವ ಮುಖಾಂತರ ನಾವು ಈ 78ನೇ ಸ್ವಾತಂತ್ರ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡೋಣ.